ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ JNM ನರ್ಸಿಂಗ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಜಾಸ್ತಿ ನಿಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ಗೆ ಇನ್ನೂ 2 ಡೇಸಲ್ಲೇ ಎಕ್ಸಾಮ್ಸ್ ಇದೆ ಆಯಿತಾ. ಸೊ ಕೆಲವೊಂದಿಷ್ಟು ನಿಮಗೆ ಇನ್ಸ್ಟ್ರಕ್ಷನ್ಸು ಹಳೆ ಅಪ್ಡೇಟ್ ಕೂಡ ಬಂದಿದ್ದು ವಾಟ್ಸಪ್ ಚಾನಲಲ್ಲಿ ತಿಳಿಸಿದ್ದೆ. ಜಾಯ್ನ್ ಆದವ್ರಿಗೆ ಹಳೆ ಗೊತ್ತಿರ್ತದೆ. ಓಕೆ, ಎಷ್ಟು ಹುಡುಗರು ಹಳೆ ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ, ಆ ವಿಚಾರ ಬಿಟ್ಟು ಹಾಕೋಣ ಇವಾಗ. ಯಾಕಂದರೆ ನಾನು ಅಂಡರ್ RGHS ಅಂಡರ್ ಏನಪ್ಪ ಅಂದರೆ BS ನರ್ಸಿಂಗ್ ಕಂಪ್ಲೀಷನ್ ಅಂದಾಗಿದೆ ಆಯಿತಾ. ಸೊ ಹಂಗಾಗಿ ನಮ್ಮ ಯೂನಿವರ್ಸಿಟಿ ಈಗ ಫಸ್ಟ್ ಟೈಮ್ ಬರೋರಿಗೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಬರೋರು ಕೂಡ 1 ಟೈಮ್ ಅಷ್ಟೇ ಬರ್ದಿರ್ತಾರೆ. ಸೊ ಥರ್ಡ್ ಇಯರ್ ಬರೋರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಅವರು ಕೂಡ ಬರ್ಕೊತಾರೆ. ಈಗ ನಿಮ್ಗೆ ಏನು ಹೇಳಿಕ್ಕೆ ಹೋಗ್ತದೆ ಅಂತಂದರೆ, ಈ ವರ್ಷ ಹೊಸದಾಗಿ ಇಂಪ್ಲಿಮೆಂಟ್ ಏನು ಮಾಡಿದಾರಪ್ಪ ಅಂತಂದರೆ, ಯಾರಿಗೆ JNM ನರ್ಸಿಂಗ್ ಸ್ಟೂಡೆಂಟ್ಗೆ ನಿಮಗೆ ಹೇಳ್ತೀನಿ ನೋಡಿ, ಈಗ RGHS ಅವರೇ ನಿಮ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಏನಪ್ಪ ಅಂತಂದರೆ ಆಡಿಯೋ ವಿಜುವಲ್ ಎರಡೂ ಕೂಡ ಇರ್ತದೆ. ಸೊ ನಮಗೆ ಪ್ರತಿ ಎಕ್ಸಾಮ್ಗೆ ಏನಿತ್ತಪ್ಪ ಅಂದರೆ ಓನ್ಲಿ ಏನಿರ್ತದೆ ವೀಡಿಯೋ ಇರ್ತಿತ್ತು. ಈ ಸರ್ತಿ ಆಡಿಯೋ ಕೂಡ ಇಂಪ್ಲಿಮೆಂಟ್ ಮಾಡಿದಾರೆ. ಯಾಕಂದರೆ ಜಸ್ಟ್ ತಾನೇ ಇದೀಗ ಓಕೆ ನಿನ್ನೆ ಏನಪ್ಪ ಅಂತಂದರೆ BS ನರ್ಸಿಂಗ್ ಎಲ್ಲನೂ ಕೂಡ ಎಕ್ಸಾಮಿನೇಷನ್ ಮುಗಿದಿದೆ, ಥಿಯರಿ ಎಕ್ಸಾಮಿನೇಷನ್ ಓಕೆ, ಭಾಳ ಸ್ಟ್ರಿಕ್ಟಾಗಿ ನಡೆದಿದ್ದಾವೆ. ಸೊ ಹಂಗಾಗಿ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ, ಸೊ ಕೆಲವೊಂದಿಷ್ಟು ಟೈಮ್ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗೆ ಏನೇನು ಅಂತಾರೆ ಬಿಡಿ, ಏನೂ ಆಗಲ್ಲ, ಆ ಥರ ಅಂದ್ಕೊಂಡು ಹೋಗಬೇಡಿ. ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತವೆ ಎಕ್ಸಾಮಿನೇಷನ್, ಸ್ವಲ್ಪ ಸ್ಟ್ರಿಕ್ಟೇ ನಡೀತಾ ಇರ್ತವೆ. ಸೊ ಈಗ ಎಲ್ಲರೂ ಕೂಡ ಹಾಲ್ ಟಿಕೆಟ್ ಯಾರೆಲ್ಲ ತೊಗೊಂಡೆಲ್ಲ ಹೋಗ್ಬಿಟ್ಟು ಹಾಲ್ ಟಿಕೆಟ್ ಎಲ್ಲನೂ ಕೂಡ ಇಶ್ಯೂ ಆಗಿದ್ದಾವೆ. ಸೊ ಹಾಲ್ ಟಿಕೆಟ್ನೆಲ್ಲನೂ ಕೂಡ ತೊಗೋರಿ ವಿತ್ ನಿಮ್ಮ ಪ್ರಿನ್ಸಿಪಲ್ ಸೈನ್ ಇರಬೇಕು, ಅದಕ್ಕೆ ಮಾಡಿಸ್ಕೋರಿ. ಓಕೆ, ಆನ್ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿನೇಷನ್ ಬರೆಯುವಾಗ ನೋಡಿ, ನಮ್ಮ RGHS ಅವರೇ ನಿಮಗೆ ಇವ್ಯಾಲ್ಯೂಷನ್ ಕೂಡ ಈ ಕಂಪ್ಲೀಷನ್ ಮಾಡ್ತಾರೆ. ರಿಸಲ್ಟ್ ಮಾತ್ರ ನಿಮ್ಗೆ ಏನಪ್ಪ ಅಂದರೆ JNM ನವರು ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಓಕೆ, ಸೊ ಹಾಗಾಗಿ ನಿಮಗೆ ಎಕ್ಸಾಮಿನೇಷನ್ ನಡೆಸ್ತಾರಂತಂದರೆ ಇವ್ಯಾಲ್ಯೂಷನ್ ಕೂಡ ನಮ್ಮವ್ರು ಮಾಡ್ತಾರೆ ಅನ್ನೋಕ್ಕೋಸ್ಕರ ಯಾವ ರೀತಿ ಮೈಂಡ್ ಸೆಟ್ ಇರ್ತದೆ. ಓಕೆ, ನಮ್ಮ ಯಾಕಂದರೆ BS ನರ್ಸಿಂಗ್ ನಾನು 4 ವರ್ಷ ಮುಗಿಸೋದು ಬಂದಿದ್ದೀನಲ್ವ. ಸೊ ಹಂಗಾಗಿ ಈ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲಿ ಡಯಾಗ್ರಾಮೆಟಿಕ್ ವೇದಾಗ ನೀವು ರೀಪ್ರೆಸೆಂಟೇಷನ್ ಮಾಡಬೇಕು. ನಿಮಗೆ ಗೊತ್ತಿರುವಾಕೆ ಅಷ್ಟೊಂದೇನು ಜಾಸ್ತಿ ಕೇಳೋಲ್ಲ. BS ನರ್ಸಿಂಗ್ದವರು ಇರುವಷ್ಟು ನಿಮಗೇನು ಅಷ್ಟೊಂದು ಲೆಂತಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಇರ್ತಕ್ಕಂಥ ಆನ್ಸರ್ನ ನೀಟಾಗಿ ರೀಪ್ರೆಸೆಂಟೇಷನ್ ಮಾಡಿ ನಿಮಗೆ ಆರಾಮ್ಸಿಗೆ ಪಾಸ್ ಮಾಡ್ತಾರೆ. ಪಾಸಕ್ಕೆ ಸ್ಕೋರೇ ಆಗ್ತದೆ. ಓಕೆ, ಸೊ ಹಂಗಾಗಿ ನಿಮ್ಗೆ ಏನು ಹೇಳ್ತದೆ ಏನಂತಾರೆ, ಸಾಧ್ಯ ಆದಷ್ಟು ಪಾಯಿಂಟ್ ವೈಸ್ ಪ್ಯಾರಾಗ್ರಾಫ್ ಮಾಡೋದು ಬಿಡ್ರಿ, ಪಾಯಿಂಟ್ ಹಾಕ್ರಿ. ಡಿಸೈನಾಗಿ ಈಗ ಫಾರ್ ಎಕ್ಸಾಂಪಲ್ 3 ಪಾಯಿಂಟ್ ಇತ್ತಂದರೆ ಟ್ರಯಾಂಗಲ್ ಹಾಕ್ರಿ, 4 ಪಾಯಿಂಟ್ ಇತ್ತಂದರೆ ಒಂದು ಸ್ಕ್ವೈರ್ ಹಾಕ್ರಿ. ಅಂದರೆ 4 ಪಾಯಿಂಟ್ ಥರ ಮಾಡೋದಾಯ್ತು. ಆ್ಯಂಡು ನೀವೆಲ್ಲ ಗೊತ್ತಿದೆ, ಹೂವು ಇಳಿಸ್ತರೋದು ಅದೆಲ್ಲ ಕೂಡ ಮಾಡ್ತಿರ್ತೀವಿ ನೋಡಿ, ಫಾಟ್ ಇಳಿಸೋದು ಆ್ಯಂಡ್ ಲೈನ್ಸ್ ಹಾಕೋದು, ಈ ಥರ ಮಾಡ್ತೀರಿ. ಈ ಥರ ಮಾಡಿರಿ. ಯಾಕೆ ನಿಮ್ಗೆ ಅನಿಸ್ಬೋದು ಈ ಥರ ಎಲ್ಲ ಬರೀತಾರೆ. ನಿಮಗೆ ನಾಳೆ ಎಕ್ಸಾಮ್ನವ್ರು ಏನು ಮಾಡ್ತಾರೆ, ಚೆಕ್ಔಟ್ ಅಂದರೆ ಇವ್ಯಾಲ್ಯೂಷನ್ ಚೆಕ್ ಮಾಡೋರು ಈ ಥರ ಇದ್ಬಿಟ್ರೆ ಆನ್ಸರ್ ಆರಾಮ್ಸಾಗಿ ಅವ್ರು ಏನು ಕೂಡ ಜಾಸ್ತಿ ಓದ್ಲಿಕ್ಕೆ ಹೋಗಲ್ಲ, ಪಾಸ್ ಮಾಡಿಬಿಡ್ತಾರೆ. ಓಕೆ, ಪಾಸ್ ಎಲ್ಲ ಸ್ಕೋರೇ ಕೊಡ್ತಾರೆ ಮಾರ್ಕ್ಸು. ಸೊ ಹಂಗಾಗಿ ಆ್ಯಂಡ್ ಸ್ಟಾರ್ಟಿಂಗು 1 to 2 ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ, ಗೊತ್ತೋ. ಸೊ ಹಂಗಾಗಿ ಫಸ್ಟಿಗೆ ನೀವೇನು ಮಾಡಬೇಕು, ಸ್ಟಾರ್ಟಿಂಗ್ ಬರ್ತಕ್ಕಂಥ ಪೇಜಸ್ನ ನೀಟಾಗಿ ಬರೀರಿ. ಓಕೆ, ಆಮೇಲೆ ನಿಮಗೆ ಸ್ವಲ್ಪ ಸ್ಪೀಡಾಗಿ ಹೋಗ್ತಿರ್ತದೆ, ಯಾಕಂದರೆ ಟೈಮ್ ಕೂಡ ಕಡಿಮೆ ಇರ್ತದೆ ಅಂತಂದು ಸ್ಪೀಡ್ ಹೋಗ್ತೀರಾ. ಸ್ಟಾರ್ಟಿಂಗ್ ನೀಟಾಗಿ ಬರ್ಕೊತ ಹೋಗ್ರಿ. ಓಕೆ, ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಹಾಲ್ ಟಿಕೆಟ್ ಇಶ್ಯೂ ಆಗಿದ್ದೆ. ಸೊ ಹಂಗಾಗಿ ಸ್ಟ್ರಿಕ್ಟಾಗಿ ಆಡಿಯೋ ವಿಜುವಲ್ ಎಲ್ಲನೂ ಕೂಡ ಈಗ ಸರ್ದಿ ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಆನ್ಸರ್ ಕೂಡ ನೀಟಾಗಿ ಚೆನ್ನಾಗಿ ಬರೀರಿ, ಪಾಸ್ ಮಾಡ್ತಾರೆ. ಓಕೆ, ನೀಟಾಗಿ ಬರೀರಿ, ಪಾಸ್ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಸೊ ಆದಷ್ಟು ಪೇಜ್ ತುಂಬಿಸಿ ಬನ್ನಿರಿ. ಆ ಪೇಜಸ್ ತುಂಬಿಸಿಬಿಟ್ರೆ ನಿಮ್ಗೆ ಏನಪ್ಪ ಅಂದರೆ ಒಂದು 90% ಅಲ್ಲೇ ನೀವು ಪಾಸ್ ಆದಂಗೆ. ಓಕೆ, ಸ್ವಲ್ಪ ಚೆನ್ನಾಗಿ ಬರೆದ್ಬಿಟ್ರೆ ಪಾಸ್ ಆಗಿಬಿಡ್ತೀರ. ಆ್ಯಂಡ್ ಇನ್ನೂ ಕೂಡ ಡಿಸೈನಾಗಿ ಮುಂದೆ ಡಿಸ್ಟಿಂಕ್ಷನ್ ಎಲ್ಲ ಬರ್ತೀರ. ಇಲ್ಲೂ ಕೂಡ ನೀಟಾಗಿ ಆ್ಯಕ್ಯುರೇಟ್ ಬರುತ್ತಂದರೆ ನಿಮಗೆ ರ್ಯಾಂಕರ್ಸ್ ಯೂನಿವರ್ಸಿಟಿ ಅಥವಾ ನಿಮ್ಗೇನಿದೆ ನಿಮ್ಮ ಬೋರ್ಡಿಗೆ ಬರ್ತಕ್ಕಂಥ ನೀವು ರ್ಯಾಂಕರ್ಸ್ ಆಗಿಬಿಡ್ತೀರ. ಓಕೆ, ಸೊ ಚೆನ್ನಾಗಿ ಬರೀರಿ, ಏನು ಕೂಡ ದೊಡ್ಡ ಟಫ್ ಏನಿರಲ್ಲ. ಆಲ್ ದಿ ಬೆಸ್ಟ್. ಎಲ್ಲರೂ ಕೂಡ ಸಾಧ್ಯದಷ್ಟು ಓದೋ ಕಡೆ ಗಮನ ಕೊಡಿ. 2 ಡೇಸ್ ಈಗ ಓದೋಂಥದ್ದು ಏನಿದೆ ಇದೇ ನಿಮಗೆ ಈಗ ಎಕ್ಸಾಮ್ನಲ್ಲಿ ಉಳ್ಕೊತದ. ಕೊನೆಗೆ ಓದೋದೇ ಕೊನೆಗೆ ಬರೆಯೋದು ಎಕ್ಸಾಮ್ಗೆ. ಓಕೆ, ಇಷ್ಟು ದಿನ ಓದಿದ್ದು ಏನು ಕೂಡ ನೆನಪು ಹೋಗ್ಬಿಡ್ತದೆ. ಇವಾಗ ಓದೋದೇ ನೆನಪಿರುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಓದ್ಕೊರಿ. ಥ್ಯಾಂಕ್ ಯು.